ಐಷಾರಾಮಿ ಲೈಫ್ ಸಾಗಿಸ್ತಾ ಇದ್ದ ದರ್ಶನ್ ಸ್ನೇಹಿತೆ ಪವಿತ್ರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ 2 ದಿನ ಕಳೆದಿದ್ದಾಳೆ. ತನ್ನನ್ನ ಭೇಟಿ ಮಾಡಲು ಜೈಲಿಗೆ ಬಂದ ಪೋಷಕರ ಮುಂದೆ ಎಂತಹ ಸ್ಥಿತಿ ಬಂತು ಅಂತ ಕಣ್ಣೀರಿಟ್ಟಿರೋ ಆಕೆ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಇಲ್ಲದೆ ಚಡಪಡಿಸಿದ್ದಾಳೆ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಅಂಡ್ ಗ್ಯಾಂಗ್ಗೆ ಬಾರೂಟ. ಜೈಲು ಮೆನುವಿನಂತೆ ಮಟನ್, ಮುದ್ದೆ, ರೈಸ್ ತಿಂದ ಗ್ಯಾಂಗ್. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಹೀಗೆ ಮುಸಿ ಮುಸಿ ನಗುತ್ತಿದ್ದ ಪವಿತ್ರ ಈಗ ಪರಪ್ಪನ ಅಗ್ರಹಾರದ ಜೈಲು ಕಂಬಿ ಹಿಂದೆ ಸೇರಿದ್ಮೇಲೆ ನಗುವನ್ನೇ ಮರೆತಿದ್ದಾರೆ. ತಮ್ಮನ್ನ ನೋಡಲು ಬಂದಿದ್ದ ತಾಯಿ ತಮ್ಮನ ಎದುರು ಪವಿತ್ರ ಕಣ್ಣೀರಿಟ್ಟಿದ್ದಾಳೆ. ಜೈಲಲ್ಲೇ 2 ರಾತ್ರಿ ಕಳೆದಿರೋ ಪವಿತ್ರ ಮೊದಲ ರಾತ್ರಿ ಉಪ್ಪಿಟ್ಟು, ಅನ್ನ ಸಾಂಬಾರ್, ಚಪಾತಿ ಸವಿತಿದ್ರು. ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಿನ್ನೆ ಜೈಲಿನ ಮೆನುವಿನಂತೆ ನಾನ್ ವೆಜ್ ಊಟ ನೀಡಿದ್ದಾರೆ. ಪವಿತ್ರ ಗೌಡ ಮತ್ತು ಗ್ಯಾಂಗ್ಗೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಾನ್ ವೆಜ್ ಊಟ ನೀಡಲಾಗಿದೆ. ಜೈಲಿನ ಮೆನುವಿನಂತೆ ಮಟನ್, ಮುದ್ದೆ, ಚಪಾತಿ, ರೈಸ್ ಅನ್ನ ಜೈಲು ಸಿಬ್ಬಂದಿ ನೀಡಿದ್ದಾರೆ. ರಾತ್ರಿ 8 ಗಂಟೆ ಸುಮಾರಿಗೆ ಜೈಲು ಸಿಬ್ಬಂದಿ ನೀಡಿದ್ದ ಊಟವನ್ನ ಮಾಡಿದ ಪವಿತ್ರ ಗೌಡ ಮಹಿಳಾ ವಿಭಾಗದ ಡಿ ಬ್ಯಾರೆಕ್ನಲ್ಲಿ ಮೌನಕ್ಕೆ ಜಾರಿದ್ರು. ಎಂತಹ ಪರಿಸ್ಥಿತಿ ಎದುರಾಯಿತು ಅಂತ ಕಣ್ಣೀರಿಟ್ಟಿದ್ದಾರೆ. ಸರಿಯಾಗಿ ಊಟ ಮಾಡದೆ, ನಿದ್ದೆಯೂ ಮಾಡದೆ ಪವಿತ್ರ ಚಿಂತೆಗೆ ಜಾರಿದ್ದಾಳೆ. ಮಗಳನ್ನ ನೆನೆದು ಕಣ್ಣೀರಿಟ್ಟ ಪವಿತ್ರ ಗೌಡ. ಇನ್ನೂ ನಿನ್ನೆ ಕೋರ್ಟ್ನಿಂದ ಪವಿತ್ರ ಗೌಡರನ್ನ ಜೈಲಿಗೆ ಕರೆದೊಯ್ಯುವಾಗ ಪೊಲೀಸರ ವಾಹನದ ಬಳಿಗೆ ಪುತ್ರಿ ಬಂದಿದ್ಲು. ಈ ವೇಳೆ ಮಗಳನ್ನ ನೋಡಿ ಪವಿತ್ರ ಗೌಡ ಭಾವುಕರಾಗಿದ್ರು. ಇವತ್ತು ಪವಿತ್ರರನ್ನ ನೋಡಲು ಜೈಲಿಗೆ ಪೋಷಕರು ಬಂದಿದ್ರು. ಈ ವೇಳೆ ಮಗಳನ್ನ ನೆನೆದು ಪವಿತ್ರ ಕಣ್ಣೀರಿಟ್ಟಿದ್ದಾರಂತೆ. ಇದೇ ವೇಳೆ ಅಕ್ಕನ ನೋಡಲು ಜೈಲಿಗೆ ಬಂದಿದ್ದ ಪವಿತ್ರ ತಮ್ಮ ಮಾಧ್ಯಮಗಳ ಮುಂದೆ ದೌಲತ್ತು ತೋರಿದ್ದಾನೆ. ವಿಡಿಯೋ ಮಾಡ್ತೀರಾ? ಮಾಡಕ್ ಕೆಲಸ ಇಲ್ಲ. ಮಾಡಕ್ ಕೆಲಸ ಇಲ್ಲ ನಿಮ್ಗೆಲ್ಲ. ಪವಿತ್ರ ಗೌಡ ಜೈಲಲ್ಲಿ ಸಹ ಕೈದಿಗಳ ಜೊತೆಗೆ ಮಾತನಾಡಿದ್ದ. ಸರಿಯಾಗಿ ನಿದ್ದೆ ಮಾಡದೆ ಆಗಾಗ ಎದ್ದು ಯೋಚನೆ ಮಾಡುತ್ತಾ ಕೂಡ್ತಿದ್ದಾರಂತೆ. ಮುಂಜಾನೆ 5 ಗಂಟೆಗೆ ಎದ್ದು ಜೈಲಿನ ಬ್ಯಾರೆಕ್ನಲ್ಲಿ ವಾಕಿಂಗ್ ಮಾಡಿದ್ದಾರಂತೆ. ಮತ್ತೊಂದೆಡೆ ಡಿ ಗ್ಯಾಂಗ್ನ ಉಳಿದ ಸದಸ್ಯರು ಕೂಡ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ. ನಾನ್ ವೆಜ್ ಊಟ ತಿಂದಿದ್ದಾರೆ. ರಾಮ್, ಟಿವಿ 9 ಆನೇಕಲ್.